ಆತ್ಮೀಯರೇ, ಪರಿಸರ ಪ್ರೇಮಿಗಳೇ, ವಿಶೇಷವಾಗಿ ನಾವು ಗಿಡಗಳನ್ನೆಲ್ಲ ನೆಡ್ತೀವಿ. ಗಿಡಗಳನ್ನೇ ನೆಡೋದು ಸುಲಭ, ಬಟ್ ಅವನ್ನ ಪೋಷಣೆ ಮಾಡುವಂಥದ್ದು ಏನೈತಲ್ಲ ಅದು ತುಂಬ ಮುಖ್ಯವಾದದ್ದು ಮತ್ತು ಅದನ್ನು ಮಾಡಲೇಬೇಕಾಗಿರುವಂಥದ್ದು. ಹಾಗಾಗಿ ನಾವು ಗಿಡಗಳನ್ನು ರಕ್ಷಣೆ ಮಾಡಬೇಕಾದಾಗ ಅದಕ್ಕೆ ಬೇಕಾಗಿರ್ತಕ್ಕಂಥದ್ದು ಏನಂದರೆ ಟ್ರೀ ಗಾರ್ಡ್ ಅನ್ನುವಂಥದ್ದು ಒಂದು ಭಾಳ ಮುಖ್ಯವಾಗಿ ಬೇಕಾಗುತ್ತೆ. ಅದಕ್ಕಿಂತ ಹೆಚ್ಚಾಗಿ ಒಂದು ಮಿಡ್ಲಿರ್ತಕ್ಕಂಥದ್ದು ಒಂದು ಕೋಲು ಕೂಡ ಭಾಳ ಮುಖ್ಯವಾಗಿರುವಂಥದ್ದು. ವಿಶೇಷವಾಗಿ ಪರಿಸರ ಪ್ರೇಮಿಗಳು ಆಗಿರ್ತಕ್ಕಂಥವ್ರು ನಮ್ಮ ಆತ್ಮೀಯರಾಗಿರ್ತಕ್ಕಂಥ ಸಂದೇಶ್ ಹಿರೇಮಠರವರು ನಮ್ಮ ಜೊತೆಗಿದ್ದಾರೆ. ಅವರು ಏನಂದರೆ ಈ ಟ್ರೀ ಗಾರ್ಡ್ಗಳನ್ನು ಹೇಗೆ ಮಾಡಬೇಕಂತಕ್ಕಂಥದ್ದನ್ನು ನಮಗೆ ತಿಳಿಸ್ಕೊಡ್ತಾರೆ. ಪ್ರೀತಿಯ ನಮ್ಮ ಸಂದೇಶ್ ಹಿರೇಮಠರವ್ರು ಮಾತಾಡ್ತಾರೆ. ಪ್ಲೀಸ್. ಎಲ್ಲರಿಗೂ ನಮಸ್ಕಾರ. ಸರ್ ಹೇಳ್ದಂಗೆ ಟ್ರೀಗೆ ಮುಖ್ಯವಾದ್ದು ಟ್ರೀ ಗಾರ್ಡು ಮತ್ತು ನೀರು. ಇಷ್ಟಿದ್ದು 3 ವರ್ಷ ಕಾಪಾಡಿದ್ರೆ ಅದು ನಮಗೆ 100 ವರ್ಷ ಕಾಪಾಡುತ್ತಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಟ್ರೀ ಗಾರ್ಡ್ ಸುತ್ತ ಅಳತೆ 4 ಇರಬೇಕು. ಇದು 4 ಫೀಟ್ ಸುತ್ತಳತೆ ಇದೆ. 4 ಫೀಟ್ ಸುತ್ತಳತೆ ಇದೆ ಮತ್ತು 4 ಫೀಟ್ ಡೆಪ್ತ್ ಇದೆ. ಕೆಳಗಡೆ 4 ಫೀಟ್ ಇದೆ. ಇಲ್ಲಿ 2 ಹೋಲ್ ಬರ್ತವೆ. ಟೋಟಲ್ 6 ಫೀಟ್ ಆಗುತ್ತೆ. ಇಷ್ಟಾಗುತ್ತೆ. ಗಿಡ 3 ಫೀಟ್ ಬರುತ್ತೆ. ಇನ್ನು 3 ಫೀಟು ಚೆನ್ನಾಗಿ ಬೆಳೆಯುತ್ತೆ. ಆಡು, ಕುರಿ ಹಾಗೂ ದನ, ಎಮ್ಮೆ ಯಾವುದೂ ಕೂಡ ಎಲೆ ಆಗಲಿ ಡಿಸ್ಟರ್ಬ್ ಮಾಡಲಾರ್ದ ಗಿಡ ಬೆಳೆಯುತ್ತೆ. ಗಿಡ ಬೆಳೆದು ನಮಗೆಲ್ಲ ಚೆನ್ನಾಗಿ ಪರಿಸರ ಮತ್ತು ಗಾಳಿ ನೀಡುತ್ತಂತೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ಮಾಡಲಿಕ್ಕೆ ಎಷ್ಟು ಕಾಸ್ಟ್ ಬರುತ್ತೆ ಅಂದರೆ 360 ರೂಪಾಯಿ ಕಾಸ್ಟ್ ಬರುತ್ತೆ.